ರಾಜಾಜಿನಗರ ಕ್ಷೇತ್ರದಲ್ಲಿ ಸ್ನೇಹಿತರ ಸವಾಲ್. ಬಿಜೆಪಿ ಕೆಜೆಪಿ ಕದನದಲ್ಲಿ ಗೆಲುವು ಯಾರಿಗೆ? ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭವಾಗುತ್ತಾ? ಇದುವೇ ಈ ಹೊತ್ತಿನ ವಿಶೇಷ ಅತಿರಥರ ಅಖಾಡ. ರಾಜಕೀಯದಲ್ಲಿ ಯಾರು ಮಿತ್ರರಿಲ್ಲ, ಯಾರು ಶತ್ರುಗಳಿಲ್ಲ, ಏನ್ ಬೇಕಾದ್ರೂ ಆಗಬಹುದು. ಸದ್ಯ ನಾವು ಹೇಳ್ತಾ ಇರೋ ಸ್ಟೋರಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು. 3 ಬಾರಿ ರಾಜಾಜಿನಗರದಲ್ಲಿ ಶಾಸಕರಾಗಿ ಕಾರ್ಯನಿರ್ವಹಿಸಿರುವ ಬಿಜೆಪಿ ಅಭ್ಯರ್ಥಿ ಸುರೇಶ್ ಕುಮಾರ್ ಎದುರು ಹಿಂದೆ ಅವರ ಸಹಪಾಠಿಯೇ ಆಗಿದ್ದ ಶೋಭಾ ಕರಂದ್ಲಾಜೆ ಕಣಕ್ಕಿಳಿದಿದ್ದಾರೆ. ಹಾಗಾಗಿ ಈ ಕ್ಷೇತ್ರ ಪ್ರತಿಷ್ಠೆಯ ಕಣವಾಗಿದೆ. ರಾಜ್ಯದ ಗಮನ ಸೆಳೆದಿರುವ ಅತಿರಥರ ಅಖಾಡ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಹಾಲಿ ಶಾಸಕ ಸುರೇಶ್ ಕುಮಾರ್ ಅವರು ಕಣಕ್ಕಿಳಿದಿದ್ರೆ, ಕೆಜೆಪಿಯಿಂದ ಕಣಕ್ಕಿಳಿದಿರುವವರು ಮಾಜಿ ಸಚಿವೆ ಶೋಭಾ ಕರಂದ್ಲಾಜೆ, ಜೆಡಿಎಸ್ನಿಂದ ಆನಂದ್ ಹಾಗೂ ಕಾಂಗ್ರೆಸ್ನಿಂದ ಮತ್ತೊಬ್ಬ ಮಹಿಳಾ ಹುರಿಯಾಳು ಮಂಜುಳಾ ನಾಯ್ಡು. ಅಷ್ಟೇ ಅಲ್ಲ, ಪಕ್ಷೇತರರು ಕೂಡ ಈ ಕ್ಷೇತ್ರದಲ್ಲಿ ಕಣದಲ್ಲಿದ್ದಾರೆ. ಆದರೂ ಕೂಡ ಸುರೇಶ್ ಕುಮಾರ್ ಹಾಗೂ ಶೋಭಾ ಕರಂದ್ಲಾಜೆ ಅವರ ನಡುವಿನ ಹೋರಾಟಕ್ಕೆ ಈ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಈ ಕ್ಷೇತ್ರದ ರಾಜಕೀಯ ಚಿತ್ರಣ ಏನು, ಜಾತಿ ಲೆಕ್ಕಾಚಾರ ಏನು ಹೇಳುತ್ತೆ, ಈ ಕ್ಷೇತ್ರದ ಮತದಾರರ ಮಾತೇನು, ಎಲ್ಲವನ್ನು ನೋಡೋಣ ಇವತ್ತಿನ ಅತಿರಥರ ಅಖಾಡದಲ್ಲಿ. ರಾಜಾಜಿನಗರದಲ್ಲಿ ಅತಿರಥರ ಸ್ಪರ್ಧೆ. ಬಿಜೆಪಿಯಿಂದ ಸುರೇಶ್ ಕುಮಾರ್ ಸ್ಪರ್ಧೆ, ಕೆಜೆಪಿಯಿಂದ ಶೋಭಾ ಕರಂದ್ಲಾಜೆ ಕಣಕ್ಕೆ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳ ಪೈಕಿ ರಾಜಾಜಿನಗರವೂ ಒಂದು. ಹಳೆಯ ಬೆಂಗಳೂರು ಎಂದೇ ಕರೆಸಿಕೊಳ್ಳುವ ಈ ಕ್ಷೇತ್ರದಲ್ಲಿ 2 ದಶಕಗಳಿಂದ ಬಿಜೆಪಿಗೆ ಬೆಂಬಲ ನೀಡಿದೆ. ಈ ಬಾರಿಯ ಚಿತ್ರಣ ಸ್ವಲ್ಪ ಚೇಂಜ್ ಆಗಿದೆ. ಹೌದು, ಇಲ್ಲಿಂದ ಸಚಿವ ಸುರೇಶ್ ಕುಮಾರ್ ಮತ್ತೊಮ್ಮೆ ಅಗ್ನಿ ಪರೀಕ್ಷೆಗೆ ರೆಡಿಯಾಗಿದ್ದಾರೆ. ಮಿಸ್ಟರ್ ಕ್ಲೀನ್ ಇಮೇಜ್ನ ಜೆಂಟಲ್ಮನ್, ಸಭ್ಯ ಸುಸಂಸ್ಕೃತ ಸಜ್ಜನ ರಾಜಕಾರಣಿ ಅನ್ನೋದು ಸುರೇಶ್ ಕುಮಾರ್ ಅವರಿಗೆ ಪ್ಲಸ್ ಪಾಯಿಂಟ್. ರಾಜಕೀಯದಲ್ಲಿ ಇದೇ ಮೈನಸ್ ಪಾಯಿಂಟ್ ಅನ್ನೋದು ಇವರ ಬೆಂಬಲಿಗರೇ ಹೇಳೋ ಮಾತು. ರಾಜಾಜಿನಗರದಿಂದಲೇ 3 ಬಾರಿ ಶಾಸಕರಾಗಿ ಆಯ್ಕೆಯಾದ ಸುರೇಶ್ ಕುಮಾರ್ ಇದೇ ಕ್ಷೇತ್ರದಿಂದ ಒಮ್ಮೆ ಸೋಲನ್ನೂ ಉಂಡಿದ್ದಾರೆ. ರಾಜಾಜಿನಗರ ಸುರೇಶ್ ಕುಮಾರ್ ಸ್ವಕ್ಷೇತ್ರ. ತುರ್ತು ಪರಿಸ್ಥಿತಿ ವೇಳೆ ಸೆರೆಮನೆ ವಾಸ ಮಾಡಿದ ಸುರೇಶ್ ಕುಮಾರ್ ಹಲವು ಹೋರಾಟಗಳಲ್ಲೂ ಸಕ್ರಿಯವಾಗಿ ಭಾಗಿಯಾದವರು. ಜೈಲು ವಾಸದಿಂದ ಹೊರಬಂದ ನಂತರ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪದವಿ ಮುಗಿಸಿದ ಸುರೇಶ್ ಕುಮಾರ್ ನಂತರ ಇಲ್ಲೇ ಕಾನೂನು ಶಿಕ್ಷಣ ಪಡೆದು ವಕೀಲರಾದರು. ರಾಜಕೀಯ ಕ್ಷೇತ್ರಕ್ಕೆ ಕಾಲಿಟ್ಟ ಸುರೇಶ್ ಕುಮಾರ್ ಕಳೆದ 3 ದಶಕಕ್ಕೂ ಹೆಚ್ಚು ಸಮಯದಿಂದ ಸಕ್ರಿಯರಾಗಿದ್ದು, ಇವತ್ತಿನ ಕರ್ನಾಟಕದ ಪ್ರಮುಖ ರಾಜಕಾರಣಿಗಳ ಪೈಕಿ ಮೊದಲ ಸಾಲಿನಲ್ಲಿದ್ದಾರೆ. ಮತ್ತೆ ಆಯ್ಕೆ ಬಯಸಿ ಕಣಕ್ಕೆ ಸುರೇಶ್ ಕುಮಾರ್. ರಾಜಾಜಿನಗರದಿಂದಲೇ 3 ಬಾರಿ ಶಾಸಕ, ಕಾನೂನು, ನಗರಾಭಿವೃದ್ಧಿ, ಜಲಮಂಡಳಿ ಸಚಿವ, ವಿಧಾನಸಭೆಯ ಆಡಳಿತ ಪಕ್ಷದ ಉಪನಾಯಕ. ರಾಜಾಜಿನಗರದಿಂದ 4ನೇ ಬಾರಿ ಶಾಸಕ ಸ್ಥಾನಕ್ಕೆ ಆಯ್ಕೆ ಬಯಸಿರೋ ಸುರೇಶ್ ಕುಮಾರ್ ಬಿಜೆಪಿಯ ಟಾಪ್ 10 ಲೀಡರ್ಗಳ ಪೈಕಿ ಪ್ರಮುಖರು. ಪಕ್ಷನಿಷ್ಠೆ ಹಾಗೂ ಸಿದ್ಧಾಂತಗಳನ್ನ ಎಂದೂ ಬಿಟ್ಟುಕೊಡದ ಸುರೇಶ್ ಕುಮಾರ್ ಯಾವತ್ತೂ ಬಂಡಾಯ, ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡಿದವರಲ್ಲ. ಮುಖ್ಯಮಂತ್ರಿ ಗಾದಿಗೆ ಯಾರು ಎಂಬ ಚರ್ಚೆ ನಡೆದಾಗ ಪ್ರತಿ ಬಾರಿಯೂ ಸುರೇಶ್ ಕುಮಾರ್ ಹೆಸರು ಆ ಯಾದಿಯಲ್ಲಿರುತ್ತೆ. ಇಂತಹ ಸುರೇಶ್ ಕುಮಾರ್ ಅವರ ರಾಜಕೀಯ ಇತಿಹಾಸ ಹೀಗಿದೆ. ಬೆಂಗಳೂರಿನ ಸಾಮಾನ್ಯ ಕೆಳಮಧ್ಯಮ ಕುಟುಂಬದ ಹಿನ್ನೆಲೆಯಿಂದ ಬಂದ ಸುರೇಶ್ ಕುಮಾರ್ ಚಿಕ್ಕ ವಯಸ್ಸಿನಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸಕ್ರಿಯರಾಗಿ ಬೆಳೆದವರು. 1983ರಲ್ಲಿ ಮೊದಲ ಬಾರಿಗೆ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಆಯ್ಕೆಯಾದ ಸುರೇಶ್ ಕುಮಾರ್ 1988ರಿಂದ 90ರವರೆಗೆ ಬೆಂಗಳೂರು ನಗರ ಬಿಜೆಪಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. 1990ರಲ್ಲಿ 2ನೇ ಬಾರಿ ಬಿಜೆಪಿಯಿಂದ ಸ್ಪರ್ಧಿಸಿ ಬೆಂಗಳೂರು ಮಹಾನಗರ ಪಾಲಿಕೆಗೆ ಆಯ್ಕೆಯಾದ ಸುರೇಶ್ ಕುಮಾರ್ ಪಾಲಿಕೆಯಲ್ಲಿ ಪಕ್ಷದ ನಾಯಕನ ಸ್ಥಾನ ಅಲಂಕರಿಸಿದ್ರು. 1991ರಲ್ಲಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದರು. 1994ರಲ್ಲಿ ಸುರೇಶ್ ಕುಮಾರ್ ಮೊದಲ ಬಾರಿಗೆ ರಾಜಾಜಿನಗರದಿಂದ ಶಾಸಕರಾಗಿ ಆಯ್ಕೆಯಾದರು.
1996ರಲ್ಲಿ ರಾಜ್ಯ ಬಿಜೆಪಿ ವಕ್ತಾರರಾಗಿ ಆಯ್ಕೆಯಾದ ಸುರೇಶ್ ಕುಮಾರ್ ಈ ಸ್ಥಾನದಲ್ಲಿ 2004ರವರೆಗೂ ಮುಂದುವರೆದರು. 1999ರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ 2ನೇ ಬಾರಿ ಶಾಸಕರಾದರು. 2005ರಲ್ಲಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾದ ಸುರೇಶ್ ಕುಮಾರ್ 2008ರವರೆಗೂ ಮುಂದುವರೆದರು. 2008ರಲ್ಲಿ ರಾಜಾಜಿನಗರದಲ್ಲಿ 3ನೇ ಬಾರಿ ಶಾಸಕರಾಗಿ ಆಯ್ಕೆಯಾದರು. ನಂತರ ಕ್ಯಾಬಿನೆಟ್ ದರ್ಜೆಯ ಸಚಿವರಾದ ಸುರೇಶ್ ಕುಮಾರ್ 2011ರಲ್ಲಿ ವಿಧಾನಸಭೆಯ ಆಡಳಿತ ಪಕ್ಷದ ನಾಯಕನ ಸ್ಥಾನವನ್ನು ಅಲಂಕರಿಸಿದ್ರು. ಇಂತಹ ಸುರೇಶ್ ಕುಮಾರ್ ಎದುರು ಈ ಬಾರಿ ರಾಜಾಜಿನಗರದಲ್ಲಿ ಕಣಕ್ಕಿಳಿದಿರುವವರು ಅವರ ಹಿಂದಿನ ಸಹಪಾಠಿ ಮಾಜಿ ಸಚಿವೆ ಕೆಜೆಪಿ ನಾಯಕಿ ಶೋಭಾ ಕರಂದ್ಲಾಜೆ. ಕಳೆದ ಬಾರಿ ಯಶವಂತಪುರ ಕ್ಷೇತ್ರದಿಂದ ಕಮಲ ಚಿಹ್ನೆಯಡಿ ಸ್ಪರ್ಧಿಸಿ ಶಾಸಕಿಯಾಗಿದ್ದ ಶೋಭಾ ಕರಂದ್ಲಾಜೆ ಈ ಬಾರಿ ರಾಜಾಜಿನಗರದಿಂದ ಕರ್ನಾಟಕ ಜನತಾ ಪಕ್ಷದ ಹುರಿಯಾಳು. ಶೋಭಾ ಹೆಜ್ಜೆ ಗುರುತು. ಮೂಲತಃ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನವರಾದ ಶೋಭಾ ಕರಂದ್ಲಾಜೆ ಸಂಘ ಪರಿವಾರದ ಗರಡಿಯಲ್ಲಿ ಬೆಳೆದವರು. ಆರ್ಎಸ್ಎಸ್ನ ಸಕ್ರಿಯ ಸದಸ್ಯೆಯಾಗಿದ್ದ ಶೋಭಾ ನಂತರ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸಿ 2004ರಲ್ಲಿ ಬಿಜೆಪಿಯಿಂದ ವಿಧಾನ ಪರಿಷತ್ ಸದಸ್ಯೆಯಾದರು. 2008ರಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವಿನ ನಗೆ ಬೀರಿದ್ದ ಶೋಭಾ ಬಿಜೆಪಿ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವೆಯಾದರು. ಆದರೆ ಈ ಸಂತಸ ಹೆಚ್ಚು ದಿನ ಉಳಿಯಲಿಲ್ಲ. 2009ರಲ್ಲಿ ರೆಡ್ಡಿ ಸಹೋದರರು ಬಿಎಸ್ವೈ ಸರ್ಕಾರ ವಿರುದ್ಧ ಬಂಡಾಯವೆದ್ದಾಗ ಅವರು ಕೇಳಿದ್ದು ಶೋಭಾ ಸಚಿವ ಸ್ಥಾನದ ಬಲಿ. 2010ರಲ್ಲಿ ಮತ್ತೆ ಸಚಿವ ಸ್ಥಾನ ಅಲಂಕರಿಸಿದ ಶೋಭಾ ಇಂಧನ ಸಚಿವೆಯಾಗಿ ಉತ್ತಮ ಕಾರ್ಯ ನಿರ್ವಹಿಸಿದ್ರು. ನಂತರ ಆಹಾರ ಮತ್ತು ನಾಗರಿಕ ಖಾತೆಯನ್ನ ಹೆಚ್ಚುವರಿಯಾಗಿ ನಿಭಾಯಿಸಿದ್ರು. ಯಶವಂತಪುರ ಕ್ಷೇತ್ರದ ಶಾಸಕಿಯಾಗಿದ್ದ ಶೋಭಾ ಈ ಬಾರಿ ಪಕ್ಕದ ಕ್ಷೇತ್ರ ರಾಜಾಜಿನಗರದಿಂದ ಆಯ್ಕೆ ಬಯಸಿದ್ದಾರೆ. ಬಿಜೆಪಿಯಲ್ಲಿ ಸಹಪಾಠಿಗಳಾಗಿದ್ದ ಸುರೇಶ್ ಕುಮಾರ್ ಹಾಗೂ ಶೋಭಾ ಕರಂದ್ಲಾಜೆ ಈಗ ಎದುರಾಳಿಗಳಾಗಿ ಕಣಕ್ಕಿಳಿದಿದ್ದಾರೆ. ಹಾಗಾಗಿ ಈ ಕದನ ಕುತೂಹಲ ಕೆರಳಿಸಿದೆ. ಕ್ಷೇತ್ರದ ಲೆಕ್ಕಾಚಾರಗಳು ಏನ್ ಹೇಳತ್ವೆ? ಮತದಾರ ಮಹಾಶಯನ ಚಿತ್ತ ಈ ಬಾರಿ ಯಾರತ್ತ ಇದೆ ಅನ್ನೋದನ್ನ ಹೇಳ್ತೀವಿ ಒಂದು ಸಣ್ಣ ಬ್ರೇಕ್ನ ನಂತರ.